ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಸೆಲೆಕ್ಸ್ ಎಲ್ ಸೊಲ್ಯೂಷನ್ ಬಗ್ಗೆ. ಸೆಲೆಕ್ಸ್ ಎಲ್ ಸೊಲ್ಯೂಷನ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನು ಬರ್ದು ಕೊಟ್ಟಿರ್ತಾರೆ, ಇದ್ರೊಳಗೆ ಇದ್ರ ಕಂಪೋಸಿಷನ್ ಏನು, ಯಾವ ರೀತಿ ಇದನ್ನ ಉಪಯೋಗ ಮಾಡಬೇಕು, ಮತ್ತು ಇದನ್ನ ಎಷ್ಟು ದಿನ ಉಪಯೋಗ ಮಾಡಬೇಕು, ಇದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರಿದ್ರ ಉಪಯೋಗ ಮಾಡಕ್ಕೆ ಹೋಗ್ಬಾರ್ದು, ಯಾವ ರೀತಿ ಇದು ನಿಮ್ಮ ಮೈಯ ಕೆಲಸ ಮಾಡುತ್ತೆ, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡಬೇಕು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಸ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಸ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೆಲೆಕ್ಸ್ ಎಲ್ ಸೊಲ್ಯೂಷನ್ ಇದು ನೋಡ್ರಿ ಅಲೋಪತಿಕ್ ಮೆಡಿಸಿನ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ, ನಿಮ್ಗೆ ಕಾರ್ನ್ ಆನೆ ಅಂತ ಕರಿತೀವಿ ರೀ ಕನ್ನಡದಾಗ. ಅದು ಆನೆ ನಿಮ್ಮ ಕೈಯಾಗಿರ್ಬೋದು, ಕಾಲಾಗಿರ್ಬೋದು, ಪಾದದಾಗಿರ್ಬೋದು. ಆನೆ ಸಮಸ್ಯೆ ಕಾರ್ನ್ ಆಗೈತೆ ಅಂದ್ರೆ ಅಲ್ಲಿ ಯೂಸ್ ಮಾಡ್ತಾರೆ. ಎರಡನೇ ಸಮಸ್ಯೆ ವಾರ್ಟ್ಸ್ ಅಂತ ಕರಿತೀವಿ ರೀ, ಅದಕ್ಕೆ ಮಸ್ಸ ಅಂತ ಕರೀತಾರೆ. ಇದಕ್ಕೆ ಇಲ್ಲ ಅಂದ್ರೆ ಕನ್ನಡದಾಗ ನಾವು ಅದನ್ನ ನರಹುಳಿಗಳು ಇಲ್ಲ ಚರ್ಮದ ಗಂಟು ಅಂತ ಕರಿತೀವಿ. ಇಲ್ಲ ನಿಮ್ಮ ಕೈಯಾಗ ಕಾಲಾಗ ಶರೀರದ ಯಾವುದೇ ಭಾಗದಾಗ ನಿಮ್ಮ ಸ್ಕಿನ್ ಏನಿದೆ, ತ್ವಚ ಬಹಳ ಜಾಸ್ತಿ ಹಾರ್ಡ್ ಗಟ್ಟಿ ಆಗಿಬಿಟ್ಟೈತೆ ಅಂದ್ರೆ ಅಲ್ಲೇ ಇದನ್ನ ಡಾಕ್ಟರ್ ನಿಮ್ಗೆ ಹಚ್ಚಲಿಕ್ಕೆ ಹೇಳಿರ್ತಾರೆ. ಇದ್ರ ಕಂಪೋಸಿಷನ್ ಬಗ್ಗೆ ಹೇಳ್ಬೇಕಂದ್ರೆ, ಸೆಲೆಕ್ಸ್ ಎಲ್ ಸೊಲ್ಯೂಷನ್ ಏನಿದೆ ಇದ್ರೊಳಗಡೆ ಸ್ಯಾಲಿಸೈಕ್ಲಿಕ್ ಆಸಿಡ್ 17% ವೇಟ್ನಾಗ ಇರ್ತೈತಿ ಟೋಟಲ್ ವಾಲ್ಯೂಮ್ ಮುದ್ದು. ಮತ್ತು ಇದ್ರಾಗ ಲ್ಯಾಕ್ಟಿಕ್ ಆಸಿಡ್ 17% ವೇಟ್ ಟೋಟಲ್ ವಾಲ್ಯೂಮ್ ಮುದ್ದು. ಐಸೋಪ್ರೊಪೈಲ್ ಆಲ್ಕೋಹಾಲ್ 100% ಮಾಡ್ಲಿಕ್ಕೆ ಹಾಕಿರ್ತಾರೆ. ಇದನ್ನ 25 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಾಗ್ತೈತಿ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ಇದನ್ನ ಯೂಸ್ ಮಾಡಬೇಕು. ಒಂದೇದು ನಿಮ್ಗೆ ಕಾರ್ನ್ ಆನೆ ಆಗೈತೆ ಅಂದ್ರೆ ಹೆಂಗೆ ಯೂಸ್ ಮಾಡ್ಬೇಕು. ಆನೆ ನೋಡ್ರಿ ನಿಮ್ಮ ಕೈಯಾಗ ಕಾಲಾಗ ಎಲ್ಲರ ಆಗೈತೆ ಅಂದ್ರೆ ಆ ಭಾಗ ಮೊದ್ಲು ನೀವು ಉಗುರು ಬೆಚ್ಚ ನೀರ್ನಾಗ 10 ನಿಮಿಷದ ಮಟ ಚಂದಾಗ ಅಲ್ಲಿ ನೀವು ಬಿಸಿ ನೀರ್ನಾಗ ಇಟ್ಕೊಂಡು ಕುಂದ್ರಬೇಕಾಗ್ತೈತೆ ಒಂದು 10 ನಿಮಿಷ. ಅದಾದ್ಮೇಲೆ ಕೈ ಕಾಲು ಹೊರಗೆ ತಕ್ಕೋರಿ, ಮೆತ್ತನ್ ಟವಲ್ ತೊಂದು ಚಂದ ಒರೆಸ್ಕೋರಿ. ಯಾವುದೇ ರೀತಿ ನೀರಿನ ಅವಶೇಷ ನಿಮ್ಮ ಕೈಯಾಗ ಕಾಲಾಗ ಈಗ ಇರಬಾರ್ದು. ಈಗ ಅಪ್ಲಿಕೇಟರ್ ತೋರಿ ಸೆಲೆಕ್ಸ್ ಎಲ್ ಸೊಲ್ಯೂಷನ್ ಏನಿದೆ ಅದು ನಿಮ್ಮ ಆನೆ ಎಲ್ಲಾಗೈತಿ, ಕೈಯಾಗ ಆಗೈತೋ ಕಾಲಾಗ ಆಗೈತೋ ಅಲ್ಲೇ ಹಚ್ಕೋರಿ. ಹಚ್ಕೊಂಡು ಆದ್ಮೇಲೆ ಅದನ್ನ ಒಣಗ್ಲಿಕ್ಕೆ ಬಿಡ್ರಿ. ಅದು ಈಗ ನಿಮ್ಮ ಸೆಲೆಕ್ಸ್ ಎಲ್ ಸೊಲ್ಯೂಷನ್ ನಿಮ್ಮ ಆನೆ ಸುತ್ತಮುತ್ತ ಚರ್ಮಕ್ಕೂ ಏನ್ರ ಅದು ಆಜುಬಾಜು ಬಿದ್ದೈತೆ ಅಂದ್ರೆ ಅದನ್ನ ಸುತ್ತಾರ ಚಂದ ಟವಲ್ ತೊಗೊಂಡು ಒರೆಸ್ಕೊಂಡ್ಬಿಡ್ರಿ. ಯಾವ ಭಾಗಕ್ಕೆ ಹಚ್ಚಿರಿ ಅಲ್ಲಿ ಮಾತ್ರ ನೀವು ಇದನ್ನ ಹಚ್ಕೋಬೇಕ್ರಿ. ಈಗ ವಾರ್ಟ್ಸ್ ನಿಮ್ಗೆ ಮಸ್ಸ ಆಗೈತೆ ಅಂದ್ರೆ, ಚರ್ಮದ ಗಂಟು ಇಲ್ಲ ನರಹುಲಿಗಳು ಆಗೈತೆ ಅಂದ್ರೆ ಅಲ್ಲಿ ಹೆಂಗೆ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ನೋಡ್ರಿ. ಅದ್ರ ಮೊದ್ಲು ಯಾವ ಭಾಗಕ್ಕೆ ಹಚ್ಬೇಕನ್ನೋ ಅಂತೀರಿ ಆ ಪಾರ್ಟ್ ಪೂರ್ತಿ ಡ್ರೈ ಇರಬೇಕು, ನೀರಿನ ಅವಶೇಷ ಇರಬಾರ್ದು. ಅಪ್ಲಿಕೇಟರ್ ತೊಗೊಂಡು ಅದು ವಾರ್ಟ್ ಏನಿದೆ ಅದ್ರ ಮ್ಯಾಲೆ ಇದನ್ನ ಹಚ್ಚಿರಿ. ಹಚ್ಚೋ ಮುಂದೆ ಏನಾರ ಆ ಕಡೆ ಈ ಕಡೆ ಸ್ವಲ್ಪ ಬಿತ್ತಂದ್ರೆ ಚಂದ ಟವಲ್ ತೊಗೊಂಡು ಒರೆಸ್ಕೊಂಡ್ಬಿಡ್ರಿ. ಮತ್ತು ಅದನ್ನ ಸ್ವಲ್ಪ ಹೊತ್ತು ಡ್ರೈ ಆಗ್ಲಿಕ್ಕೆ ಬಿಡ್ರಿ. ಆ ರೀತಿ ನೀವು ಬಿಟ್ರಿ ಅಂದ್ರೆ ಇದು ಕೆಲಸ ಮಾಡ್ತೈತ್ರಿ. ಈ ಸೊಲ್ಯೂಷನ್ ನೋಡ್ರಿ ನೀವು ದಿನಕ್ಕೆ 1 ಹೊತ್ತು ಉಪಯೋಗ ಮಾಡ್ಬೋದು. ಎಷ್ಟು ದಿನದ ಮಟ್ಟ ಯೂಸ್ ಮಾಡಬೇಕು, ನಿಮ್ಗೆ ಆರಾಮಾಗೋ ಮಟ್ಟ ಯೂಸ್ ಮಾಡ್ರಿ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದನ್ನ ಉಪಯೋಗ ಮಾಡಕ್ಕೆ ಹೇಳ್ಯಾರ ಅಷ್ಟು ದಿನ ಉಪಯೋಗ ಮಾಡ್ಬೋದು. ಇದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ನೋಡ್ರಿ. ಸೈಡ್ ಎಫೆಕ್ಟ್ ಆಗೋದು ಬಹಳ ಕಡಿಮೆ ರೇರು. ಆದ್ರೆ ಆತಂದ್ರೂ ನಿಮ್ಗೆ ಯಾವ ಭಾಗಕ್ಕೆ ಹಚ್ಚಿರಿ ಅಲ್ಲೇ ಉರಿ ಆಗ್ಬೋದು, ಇಲ್ಲ ನಿಮ್ಮ ತ್ವಚ ಕೆಂಪು ಆಗ್ಬೋದು. ಇದನ್ನ ಬಿಟ್ಟು ಮತ್ತೇನಾಗಂಗಿಲ್ರಿ. ಯಾರು ಇದನ್ನ ಯೂಸ್ ಮಾಡಕ್ಕೆ ಹೋಗ್ಬಾರ್ದು. ಇದ್ರೊಳಗೆ ಏನು ಕಂಟೆಂಟ್ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ, ಸೆಲಿಸೈಕ್ಲಿಕ್ ಆಸಿಡ್, ಲ್ಯಾಕ್ಟಿಕ್ ಆಸಿಡ್. ಅದರಲ್ಲಿ ನಿಮ್ಮ ಮೊದ್ಲು ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗಿತ್ತು ಅಂದ್ರೆ ಇದ್ರ ಉಪಯೋಗ ಮಾಡಿಬಿಡ್ರಿ. ಮತ್ತೆ ನಿಮ್ಮ ತ್ವಚದಾಗ ಏನಾರ ಕಟ್ ಆಗ್ಯಾವ ಅಂದ್ರೆ, ಅಲ್ಲಿ ಗಾಯ ಆಗ್ಯಾವ ಅಂದ್ರೆ ಅಲ್ಲಿ ಇದ್ರ ಉಪಯೋಗ ಮಾಡಬಾರ್ದು. ಈಗ ಯಾವ ರೀತಿ ಇದು ನಿಮ್ಮ ಮೈಯ ಕೆಲಸ ಮಾಡ್ತೈತಿ. ಸೊ ನೋಡ್ರಿ, ಸೆಲಿಸೈಕ್ಲಿಕ್ ಆಸಿಡ್ ಇದ್ರೊಳಗೆ ಇರ್ತೈತಲ್ಲ ಅದು ಒಂದು ಕೆರಾಟೋಲೈಟಿಕ್ ಮೆಡಿಕೇಶನ್. ಅದು ಏನ್ ಮಾಡೈತಪ್ಪ, ನಿಮ್ಮ ತ್ವಚ ಏನ್ ಬಹಳ ದಪ್ಪ ಆಗ್ಬಿಟ್ಟಿರ್ತೈತಿ ನೋಡ್ರಿ, ಆ ಬಹಳ ದಪ್ಪ ಸ್ಕಿನ್ ಇರ್ತೈತಲ್ಲ ಅದನ್ನ ತೆಗಿಲಿಕ್ಕೆ ಇದು ಕೆಲಸ ಮಾಡ್ತೈತೆ. ಅಲ್ಲಿ ಮಾಯ್ಶ್ಚರ್ ಬಹಳ ಜಾಸ್ತಿ ಮಾಡಿ ಆ ತ್ವಚವನ್ನು ಇದು ಕರಗಿಸ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಮತ್ತು ಲ್ಯಾಕ್ಟಿಕ್ ಆಸಿಡ್ ಏನಿರ್ತೈತೆ ನೋಡ್ರಿ, ನೀವು ಯಾವ ಭಾಗಕ್ಕೆ ಇದನ್ನ ಹಚ್ಕೊಂಡಿರ್ತಾರಲ್ಲ ಅದ್ರ ಸುತ್ತಾರ್ದ ಒಂದು ಪ್ರೊಟೆಕ್ಟಿವ್ ಕೋಟಿಂಗ್ ಮಾಡ್ತೈತ್ರಿ. ಇದು ಆ ಭಾಗವನ್ನು ಚಂದಾಗ ಸ್ವಚ್ಛ ಇಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನೋಡ್ರಿ ನಿಮ್ಗೆ 230 ರೂಪಾಯಿದಾಗ 10 ml ಸೊಲ್ಯೂಷನ್ ಸಿಗ್ತೈತಿ, ಸೆಲೆಕ್ಸ್ ಎಲ್ ಸೊಲ್ಯೂಷನ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಶಾಪ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆ್ಯಪ್ ಮೂಲಕ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನ ಪ್ರೆಸ್ ಮಾಡ್ರಿ. ಅದನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮಗೆ ಬೇಗ ತಲುಪ್ತವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ.
ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾರು ತೊಗೊಳಕ್ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.